ನಾಗರಹೊಳೆ ಹಾಗೆ ಬಂಡೀಪುರ ಪ್ರದೇಶದಲ್ಲಿ ಸಫಾರಿಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಸಫಾರಿ ಪುನರಾರಂಭ ಮಾಡಿರೋದಕ್ಕೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು. ರೈತರ ಪರ ಧ್ವನಿ ಎತ್ತಿದ್ದಾರೆ ರೈತರ ಪರ ಧ್ವನಿ ಎತ್ತಿದಂತಹ ರೈತ ಮುಖಂಡನಿಗೆ ಈಗ ಓಪನ್ ಆಗಿ ಚಾಲೆಂಜ್ ಹಾಕಲಾಗಿದೆ. ರಾಜ್ಯ ರೈತ ಸಂಘದ ಅಧ್ಯಕ್ಷ ಹೊನ್ನೂರು ಪ್ರಕಾಶ್ಗೆ ಚಾಲೆಂಜ್ ಅನ್ನು ಹಾಕಲಾಗಿದೆ. ಎಚ್ ಡಿ ಕೋಟೆ ಬಂಡೀಪುರಕ್ಕೆ ಬಾ, ಫೇಸ್ ಮಾಡ್ತೀವಿ ಅಂತೇಳಿ ಧಮಕಿಯನ್ನು ಕೂಡ ಹಾಕ್ತಾ ಇದ್ದಾರೆ. ರೆಸಾರ್ಟ್ ಮಾಲೀಕರಿಗೆ ತೊಂದರೆ ಕೊಡೋದು ಬಿಡಪ್ಪ ಅಂತೇಳಿ ಓರ್ವ ವ್ಯಕ್ತಿ ಆವಾಜ್ ಹಾಕಿರುವಂಥದ್ದು, ಧಮಕಿ ಹಾಕಿರುವಂಥದ್ದು. ಕಾಡು ನಿನ್ನೊಬ್ಬಂದೇ ಅಲ್ಲ, ನಮ್ದು ಇದೆ ಅಂತೇಳಿ ವಿಡಿಯೋ ಮಾಡಿ ಧಮಕಿ ಹಾಕಿದ್ದಾನೆ. ಧಮಕಿ ಹಾಕಿರುವ ವ್ಯಕ್ತಿಯ ವಿರುದ್ಧ ಸದ್ಯ ಗಡಿನಾಡ ರೈತರು ರೊಚ್ಚಿಗೆದ್ದಿದ್ದಾರೆ. ಧಮಕಿ ಹಾಕಿದವರ ವಿರುದ್ಧ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ ರೈತರು. ಧಮಕಿ ಹಾಕಿದವನ ವಿರುದ್ಧ 2 ಪ್ರಕರಣಗಳನ್ನು ಕೂಡ ಈಗಾಗಲೇ ಅನ್ನದಾತರು ದಾಖಲು ಮಾಡಿರುವಂಥದ್ದು. ನಾಗರಹೊಳೆ ಬಂಡೀಪುರ ಅಭಯಾರಣ್ಯದ ವ್ಯಾಪ್ತಿಯಲ್ಲಿ ಸಫಾರಿ ಸ್ಥಗಿತಗೊಳಿಸಲಾಗಿತ್ತು. ಅದಾದ ನಂತರ ಈಗ ಮತ್ತೆ ಪುನಾರಂಭ ಮಾಡಿರೋದಕ್ಕೆ ರೈತರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿರೋಧ ವ್ಯಕ್ತಪಡಿಸಿದ್ದಕ್ಕೆ ರೈತರಿಗೇನೆ ಧಮಕಿ ಹಾಕಲಾಗಿದೆ. ಹೊನ್ನೂರು ಪ್ರಕಾಶ್ ರೈತ ಸಂಘದ ಮುಖಂಡ ಅಂತ ಗೊತ್ತು. ಅರಣ್ಯದ ಹೆಸರು ಹೇಳ್ಕೊಂಡು ನಮ್ಮ ರಿಸಾರ್ಟ್ ಮಾಲೀಕರು ಮತ್ತು ನೌಕರರಿಗೆ ತೊಂದರೆ ಕೊಡೋ ಸಾಕು ನಿಲ್ಸಪ್ಪ. ನಾವು ಕಾಡು ನಮಗೂ ಸರಿ ಐತೆ, ನೀನೊಬ್ಬನಿಗೆ ಅಲ್ಲ. ಅದೇನ್ ಮಾಡ್ತೀಯ ಮಾಡು, ನಾವು ಇರ್ತೀವಿ. ಬಾ, ಎಚ್ ಡಿ ಕೋಟೆಗೂ ಇರ್ತೀವಿ, ಬಂಡೀಪುರಕ್ಕೂ ಇರ್ತೀವಿ. ಅಲ್ಲಿ ಫೇಸ್ ಮಾಡೋಣ ಬಾ ನೀನು. ಖಂಡಿತವಾಗ್ಲೂ ಅರಣ್ಯ ಎಲ್ರಿಗೂ ಸೇರಿದ್ದು, ಹಾಗಂತೇಳಿ ಅದನ್ನು ಹಾಳು ಮಾಡುವ ಅಧಿಕಾರ ಯಾರಿಗೂ ಇಲ್ಲ. ನಮ್ಮ ಪ್ರತಿನಿಧಿ ರವಿ ಫೋನ್ನಲ್ಲಿ ಜಾಯಿನ್ ಆಗಿದ್ದಾರೆ. ರವಿ, ಓಪನ್ ಆಗಿ ಇದು ಚಾಲೆಂಜ್ ಅಲ್ಲ, ಇದು ಆಕ್ಚುಲಿ ಧಮಕಿ ಅಂತಾನೆ ಹೇಳ್ಬೋದು. ಬಾ ನೋಡ್ಕೋತೀವಿ ಅಂತೇಳಿ ಹುಬ್ಬೇರಿಸಿ ಹೇಳ್ತಾ ಇರುವಂಥದ್ದು ರೈತ ಮುಖಂಡರಿಗೆ, ರೈತರಿಗೆ ಧಮಕಿಯನ್ನ ಓಪನ್ ಆಗಿ ಹಾಕ್ತಾ ಇದ್ದಾರೆ. ಇದ್ರ ವಿರುದ್ಧ ಕ್ರಮ ಆಗ್ಬೇಕಲ್ವಾ? ಖಂಡಿತವಾಗ್ಲೂ ನವೀನ್, ಪ್ರಮುಖವಾಗಿ ಗಮನಿಸಬೇಕಾದಂತ ಅಂಶ ಅಂತ ಅಂದ್ರೆ ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆ ತಾಲೂಕಿನ ಹಿನ್ನೀರು ಸೇರಿದಂತೆ ಹಲವು ಕಡೆಗಳಲ್ಲಿ ಅಕ್ರಮ ರೆಸಾರ್ಟ್ಗಳಿದೆ ಅಂತ ಹೇಳಿ ಮೊದಲಿಗೆ ಧ್ವನಿ ಎತ್ತಿದ್ದೆ ನ್ಯೂಸ್ ಫಸ್ಟ್ ನ ವರದಿಗಳನ್ನ ಆಧರಿಸಿ ರೈತ ಮುಖಂಡರುಗಳು ಪ್ರತಿಭಟನೆ ಮಾಡ್ಲಿಕ್ಕೆ ಮುಂದಾದ್ರು. ಇದ್ರ ಜೊತೆಗೆ ಹುಲಿ ದಾಳಿಗಳು ಆದ ಕಾರಣಕ್ಕಾಗಿ ಪ್ರತಿಭಟನೆಗಳನ್ನ ಮುಂದುವರೆಸಿದ್ರು, ಮತ್ತೆ ಅದರ ಸ್ವರೂಪವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿದ್ರು. ಇದಕ್ಕೆ ಪೂರಕವಾಗಿ ಸರ್ಕಾರ ಸಫಾರಿಯನ್ನ ಬಂದ್ ಮಾಡುವಂತ ಕೆಲಸ ಕೂಡ ಮುಂದಾಗಿತ್ತು. ಸಫಾರಿ ಬಂದ್ ಆಗಿತ್ತು. ಇದೆಲ್ಲದಕ್ಕೂ ಕೂಡ ಕಾರಣೀಭೂತರು ರೈತ ಹೋರಾಟಗಾರರು ಅಂತ ಹೇಳಿ ರೆಸಾರ್ಟ್ ನ ಮಾಲೀಕರೆಲ್ಲರೂ ಕೂಡ ರೈತ ಮುಖಂಡಗಳ ಆಕ್ರೋಶವನ್ನು ಹೊರಹಾಕ್ಲಿಕ್ಕೆ ಆರಂಭಿಸಿದ್ದಾರೆ. ಸದ್ಯ ಈಗ ಈ ಭಾಗದ ಜನಪ್ರಿಯ ರೈತ ಮುಖಂಡರಾದಂತಹ ಹೊನ್ನೂರು ಪ್ರಕಾಶ್ ಅವರಿಗೆ ವ್ಯಕ್ತಿಯೊಬ್ಬ ಬಹಿರಂಗವಾಗಿ ಸವಾಲನ್ನು ಹಾಕಿದ್ರೆ, ನಿನಗೆ ತಾಕತ್ತಿದ್ರೆ ನೀನ್ ಇಲ್ಲಿಗೆ ಬಾ ಅಂತ ಹೇಳಿ ಆತನಿಗೆ ಆವಾಜ್ ಹಾಕುವಂತ ಕೆಲಸಕ್ಕೆ, ಅಂದ್ರೆ ರೈತ ಮುಖಂಡರಿಗೆ ಆವಾಜ್ ಹಾಕುವಂತ ಕೆಲಸಕ್ಕೆ ಮತ್ತೆ ಧಮಕಿ ಹಾಕುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾನೆ. ಕಾಡು ನಿನ್ನೊಬ್ಬಂದೇ ಅಲ್ಲ, ಇದು ಎಲ್ರಿಗೂ ಕೂಡ ಅನ್ನೋ ತರ ಮಾತನ್ನ ಹೇಳ್ತಾನೆ. ಆದ್ರೆ ಅಕ್ರಮ ರೆಸಾರ್ಟ್ಗಳನ್ನ ಮಾಡೋದು ಒಂದು ಅಕ್ರಮ. ಆದ್ರೆ ಈ ರೀತಿಯಲ್ಲಿ ಅಕ್ರಮವನ್ನ ರೆಸಾರ್ಟ್ ಮಾಡಿರುವಂತಹ ವ್ಯಕ್ತಿಗಳೇ ರೈತ ಮುಖಂಡರಿಗೆ ಧಮಕಿ ಆಗ್ತಿರೋದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತದೆ. ಈ ಸಂಬಂಧ ಈಗಾಗಲೇ ಚಾಮರಾಜನಗರದಲ್ಲಿ ಒಂದು ಮತ್ತೆ ಗುಂಡ್ಲುಪೇಟೆಯಲ್ಲಿ ಮತ್ತೊಂದು 2 ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿವೆ. ಆ ವ್ಯಕ್ತಿಯನ್ನ ಕೂಡಲೇ ಬಂಧಿಸಬೇಕು, ಆತನಿಗೆ ಕಠಿಣ ಶಿಕ್ಷೆಯನ್ನ ವಿಧಿಸಬೇಕು ಅಂತ ಹೇಳಿ ರೈತ ಮುಖಂಡರು ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ. ಇದ್ರ ಜೊತೆಗೆ ಹೊನ್ನೂರು ಪ್ರಕಾಶ್ ಅವರು ಕೂಡ ತಮಗೆ ಧಮಕಿ ಹಾಕಿರುವಂತಹ ವ್ಯಕ್ತಿಯನ್ನ ಪತ್ತೆ ಹಚ್ಚಿ ಸೂಕ್ತ ಕಾನೂನು ಕ್ರಮವನ್ನ ಜರುಗಿಸಲೇಬೇಕು ಅಂತ ಹೇಳಿ ಅವರು ಆಗ್ರಹ ವ್ಯಕ್ತಪಡಿಸುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ನವೀನ್, ಥ್ಯಾಂಕ್ ಯು ರವಿ ಡೀಟೇಲ್ಸ್ಗೆ.